ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ. ಗೆಳೆಯರೆ, ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ 22ನೇ ಕಂತಿನ ಕುರಿತಂತೆ ತುಂಬಾ ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್. ಮುಂದಿನ ಕಂತು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ, ಏನು ನೀವು ಮಾಡಬೇಕು, ಎಲ್ಲವನ್ನು ಕೂಡ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಲೇ ಹೇಳ್ಬೋದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ 50 ಲಕ್ಷಕ್ಕೂ ಅಧಿಕ ಜನ ರೈತರು ಈ ಒಂದು ಯೋಜನೆಯಲ್ಲಿ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ. ಗೆಳೆಯರೆ, ನೀವು ಕೂಡ ಏನಾದರೂ 21 ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಫ್ರೆಂಡ್ಸ್. ಗೆಳೆಯರೆ, ಇವಾಗ ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ 21 ಕಂತುಗಳನ್ನ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದು. ಇವಾಗ 22ನೇ ಕಂತಿಗೋಸ್ಕರ ಹಲವಾರು ಜನ ರೈತರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಒಂದು ವರ್ಷಕ್ಕೆ 6,000 ರೂಪಾಯಿಗಳನ್ನ ನೀಡುವ ಆರ್ಥಿಕ ಒಂದು ಸಹಾಯವನ್ನು ನೀಡುವ ಕೇಂದ್ರ ಸರ್ಕಾರದ ಮುಖ್ಯ ಯೋಜನೆಗಳಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಇದೇ ಒಂದು ಯೋಜನೆ ಇವಾಗ 22ನೇ ಕಂತನ್ನ ಮಾರ್ಚ್ 13ರಂದು ನರೇಂದ್ರ ಮೋದಿ ಅವರು ಹಣ ಬಿಡುಗಡೆ ಮಾಡುವ ಒಂದು ನಿರೀಕ್ಷೆ ಇವಾಗ ಕಂಡು ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತು ಈ ಒಂದು 22ನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಘೋಷಣೆ ಕೂಡ ಮಾಡಿದ್ದು, ಅಧಿಕೃತ ಪಿಎಂ ಕಿಸಾನ್ ಪೋರ್ಟಲ್ ಅಪ್ಡೇಟ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 13, 2026ರಂದು ಅಸ್ಸಾಂನ ಗುವಾಹಟಿಗೆ ಇವಾಗ ಭೇಟಿಯನ್ನು ನೀಡಲಿದ್ದು, ಇದೇ ಒಂದು ಸಂದರ್ಭದಲ್ಲಿ ಮುಂದಿನ 22ನೇ ಕಂತಿನ ಒಂದು ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂದು ಕೂಡ ಇವಾಗ ಮಲ್ಲಿ ಮಾಹಿತಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇದೇ ಮಾರ್ಚ್ 13ರಂದು ಕೇಂದ್ರ ಸರ್ಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಿದ್ದು, ಹಂತ ಹಂತವಾಗಿ ಎಲ್ಲ ಒಂದು ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಆಗುವ ಒಂದು ತಾಂತ್ರಿಕ ಸಮಸ್ಯೆಗಳಿಂದ ಕೆಲವು ರೈತರಿಗೆ ಈ ಒಂದು ಹಣ ಲೇಟ್ ಆಗಿ ಕೂಡ ಜಮಾ ಆಗಬಹುದು. ಅಂದ್ರೆ ಮಾರ್ಚ್ 13, 14 ಅಥವಾ 15 ತಾರೀಕಿನ ಒಳಗೆ ಎಲ್ಲ ಒಂದು ರೈತರ ಖಾತೆಗೆ ಈ ಒಂದು ಹಣ ಕೂಡ ಬಿಡುಗಡೆ ಆಗಬಹುದು ಫ್ರೆಂಡ್ಸ್. ಈಗಾಗಲೇ ಇದೇ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಈಗ ನಮ್ಮ ದೇಶದಾದ್ಯಂತ 9.32 ಕೋಟಿ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 2,000 ರೂಪಾಯಿಗಳ ಒಂದು ಹಣ ಜಮೆ ಆಗಲಿದೆ ಎಂದು ಒಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಸರಿಸುಮಾರು 19,000 ಕೋಟಿ ರೂಪಾಯಿಗಳ ಒಂದು ಹಣ ವರ್ಗಾವಣೆ ಆಗಲಿದೆ ಎಂದು ಕೂಡ ಈಗಾಗಲೇ ಕೃಷಿ ಸಚಿವಾಲಯದ ಅಧಿಕಾರಿಗಳು ಕೂಡ ಇವಾಗ ಈಗಾಗಲೇ ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ BPL ಕಾರ್ಡ್ಗಳನ್ನು ಬಳಸಿಕೊಂಡು ಪಿಎಂ ಕಿಸಾನ್ ಸಮ್ಮಾನ್ ಹಣದಲ್ಲಿ ಅಕ್ರಮ ನಡೆಯುತ್ತಿರುವ ಘಟನೆಗಳು ಕೂಡ ಈಗಾಗಲೇ ವರದಿಯಾಗಿದೆ. ಹೌದು ಫ್ರೆಂಡ್ಸ್, ಅನರ್ಹರು ಕೂಡ ಈ ಒಂದು ಅರ್ಹರ ಪಟ್ಟಿಯಲ್ಲಿ ಸೇರಿದ್ದು, ಇದರ ಒಂದು ಕಾರ್ಯಾಚರಣೆಯು ಕೂಡ ಸರ್ಕಾರ ಇವಾಗ ಮುಂದಾಗಿದೆ. ಈ ಪ್ರಕಾರ ಇತ್ತೀಚೆಗೆ ಅರ್ಹರ ಪಟ್ಟಿಯಲ್ಲಿ ಭಾರಿ ಕಡಿತ ಕಂಡು ಬಂದಿದ್ದು, ಸರ್ಕಾರದ ಮಾಹಿತಿ ಪ್ರಕಾರ ಈಗಾಗಲೇ ಪರಿಶೀಲನೆ ನಂತರ ಬರೋಬ್ಬರಿ 1.13 ಕೋಟಿಗೂ ಅಧಿಕ ಒಂದು ಹೆಸರುಗಳನ್ನು ಅರ್ಹರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇನ್ನು ಇದಕ್ಕೆ ಒಂದು ಮುಖ್ಯ ಕಾರಣಗಳೆಂದರೆ ಈ KYC ಪೂರ್ಣಗೊಳಿಸದೇ ಇರುವುದು. ಹೌದು ಫ್ರೆಂಡ್ಸ್, ಈ KYC ನೀವು ಎದುರಿಗೇನಾದರೂ ಪೂರ್ಣಗೊಳಿಸಿಲ್ಲ ಅಂದ್ರೆ ಮುಂದಿನ ಒಂದು ಕಂತು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಒಂದು ಹೆಸರು ಪಟ್ಟಿಯಲ್ಲಿ ಇದೆ ಅಥವಾ ಇಲ್ಲದನ್ನು ಕೂಡ ನೀವು ಚೆಕ್ ಕೂಡ ಮಾಡಬಹುದು ಫ್ರೆಂಡ್ಸ್. ಅದಕ್ಕೆ ನೀವು pmkisangovernment.in ಎನ್ನುವ ಒಂದು ವೆಬ್ಸೈಟ್ಗೂ ಕೂಡ ಹೋಗಿ ಅಲ್ಲಿ ನಿಮ್ಮ ಒಂದು ಬೆನಿಫಿಷಿಯರಿ ಲಿಸ್ಟ್ ಮೇಲೆ ಆಯ್ಕೆ ಮಾಡಿ ನಿಮ್ಮ ರಾಜ್ಯ, ಜಿಲ್ಲೆ, ಉಪಜಿಲ್ಲೆ ಮತ್ತು ನಿಮ್ಮ ಒಂದು ಗ್ರಾಮವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಬರುವ ಗೆಟ್ ರಿಪೋರ್ಟ್ ಎನ್ನುವ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಊರಿನಲ್ಲಿ ಇರುವ ಎಲ್ಲ ಒಂದು ಅರ್ಹರ ಪಟ್ಟಿ ಕೂಡ ನೀವು ಅಲ್ಲಿ ನೋಡಬಹುದು ಮತ್ತು ಬೆನಿಫಿಷಿಯರಿ ಸ್ಟೇಟಸ್ ಕೂಡ ನೀವು ಅಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್. ಮತ್ತು ಇದೇ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಎಷ್ಟು ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ನಾಳೆಯಿಂದಲೇ ಈ ಒಂದು 22ನೇ ಕಂತು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಶೀಘ್ರವೇ ಜಮೆ ಮಾಡಲಿದ್ದಾರೆ ಕೇಂದ್ರ ಸರ್ಕಾರ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.